ನಗರದ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ದಲಿತ ಪ್ರಜಾ ಸೇನೆಯ DPS ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಂ. ಮುನಿರಾಜುರವರು ಕೋಲಾರ ನಗರದ ಹವೇಲಿ ಮೊಹಲ್ಲಾದ ನಿವಾಸಿ ಶ್ರೀ ಅಂಜದ್ ಪಾಷರವರನ್ನು ಕೋಲಾರ ನಗರದ ಅಲ್ಪಸಂಖ್ಯಾತರ ವಿಭಾಗಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮುನಿರಾಜುರವರನ್ನು ಅಂಜದ್ ಪಾಷರವರ ತಂಡ ಸನ್ಮಾನಿಸಲಾಯಿತು. ನಂತರ ಕೋಲಾರ ನಗರದ ನಚಿಕೇತ್ ನಿಲಯದಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಭೆ ಸೇರಿಸಲಾಯಿತು. ಸಭೆಯಲ್ಲಿ ಡಾಕ್ಟರ್ ಮುನಿರಾಜುರವರು ಮಾತನಾಡಿ, ಪ್ರಸ್ತುತ ನಮ್ಮ ದೇಶದಲ್ಲಿ ದಲಿತ, ಅಲ್ಪಸಂಖ್ಯಾತ ಹಾಗೂ ತಳ ಸಮುದಾಯಗಳಿಗೆ ಭದ್ರತೆ ಇಲ್ಲದಂತಾಗಿದೆ. ನಮ್ಮನ್ನಾಳುವ ಕೆಲವು ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ಚುನಾವಣೆಗಳು ಮುಗಿದ ನಂತರ ನಮ್ಮ ಕಡೆ ಸೌಜನ್ಯಕ್ಕಾದರೂ ತಿರುಗಿ ನೋಡದಂತೆ ನಡೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ನಾವುಗಳು ಯಾವುದೇ ಒಂದು ನಮ್ಮ ಹಕ್ಕು ಪಡೆಯಬೇಕಾದರೆ ಹೋರಾಟದಿಂದಲೇ ಸಾಧ್ಯ ಎಂದು ಹೇಳುತ್ತಾ, ಈ ದೇಶದಲ್ಲಿ ನಮ್ಮ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ದಬ್ಬಾಳಿಕೆಗಳಿಗೆ ಕಡಿವಾಣ ಹಾಕಬೇಕಾದರೆ ದಲಿತರು, ಅಲ್ಪಸಂಖ್ಯಾತರು ಒಂದಾಗಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ರೂಪಿಸಿದರೆ ಮಾತ್ರ ಬದಲಾವಣೆ ತರಲು ಸಾಧ್ಯ. ಹಾಗಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳ ಪರಿಸ್ಥಿತಿಯನ್ನು ಮನಗೊಂಡು ಅಂತಹ ಸಮುದಾಯಗಳನ್ನು ಮುನ್ನೆಲೆಗೆ ತರುವ ಸದುದ್ದೇಶದಿಂದ ಹಾಗೂ ಅಂಜದ್ ಪಾಷರವರ ಪ್ರಾಮಾಣಿಕತೆಯನ್ನು ಗುರುತಿಸಿ ಈ ದಿನ ಅವರನ್ನು ಕೋಲಾರ ನಗರದ ಅಲ್ಪಸಂಖ್ಯಾತರ ವಿಭಾಗಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿರುತ್ತೇವೆ. ಇನ್ನು ಮುಂದೆ ನೀವು ನಗರದ 35 ವಾರ್ಡ್ ವ್ಯಾಪ್ತಿಯಲ್ಲಿ ಸಮುದಾಯದ ಪರ ಅವರ ಹಕ್ಕುಗಳನ್ನು ಹೋರಾಟಗಳಿಂದ ಪಡೆಯುವಂತೆ ಕಾರ್ಯನಿರ್ವಹಿಸಿ ಮತ್ತು ನೀವು ಎಷ್ಟು ಪ್ರಾಮಾಣಿಕವಾಗಿ ಇರುತ್ತೀರೋ ಅಷ್ಟು ಈ ಸಮಾಜ ನಿಮ್ಮನ್ನು ಗುರುತಿಸುತ್ತದೆ ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಎನ್. ವೆಂಕಟೇಶ್, HV. ನಾರಾಯಣಸ್ವಾಮಿ, ಸಿ. ರಾಜ್ ಪಾಷಾ, ತಜ್ಮೊಲ್ಲಾ, ಮಕ್ಸೂದ್ ಸಮಿ, ನವಾಜ್, ವಾಸಿಂ ಪಾಷಾ, ಜಿಬೇರ್, ಮುಜಾಹಿದ್, ಹಿದಾಯತ್, ನ್ಯಾಮದ್ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.